ಕೊನೆಗೆ ಈ ಶಿವನ್ ಮಾಡಿದವರು ಅವರು ಮತ್ತೆ ಶಿವನು ಭಿಕ್ಷೆಗೆ ಬಂದ ಅಲ್ಲ ಸಿಪ್ಪಾಗ್ಲಿಕ್ಕೆ ಈಗ ನೀವು ಕಲಾವಿದ ನೀವು ಒಂದು ಭಯ ಹಚ್ಚಿಬಿಟ್ರು ನಮ್ದು ಕೊನೆವರೆಗೂ ಅದೇ ಅನ್ಸ್ಲಕ್ಕ ಬರೋದ್ರೊಳಗೆ ಸಿಬ್ಬವಾಗ್ಲಿ ಅದ್ಭುತ. ಬಹಳ ಸಂತೋಷ. ಇಷ್ಟ ಆಯ್ತಾ? ಪ್ರಸಂಗ ಇಷ್ಟ ಆಯ್ತು. ಮತ್ತೆ ದಯವಿಟ್ಟು ಎಲ್ಲೂ ಆಡಬೇಡಿ. ಇನ್ನೂ ಒಂದು ಮತ್ತೆ ಈಗ ನಿನ್ನ ಕಣ್ಣಿಗೆ ನಿನ್ನ ಬಾಯಿಗೆ ಬಿದ್ರು ಎಂಬಲ್ಲಿಗೆ ಯಾವುದು ಸರಿಯಾಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ. ಒಮ್ಮೆ ಅವರನ್ನು ತೆಗಳ್ತೀಯ, ಇನ್ನೊಮ್ಮೆ ಅವಳನ್ನು ಹೊಗಳ್ತೀಯ. ನಾನು ಒಂದೇ ಮುಖದಲ್ಲಿ ಮಾತಾಡಬಾರ್ದು ಅಂತ ಎರಡೂ ಮುಖದಲ್ಲಿ ಮಾತಾಡ್ತೇನೆ. ಅಂದ್ರೆ ಈಚೆ ಕಡೆಗೆ ಅವರಿಗೂ ಬಿಸಿ ಮುಟ್ಟಬೇಕು. ದೊಡ್ಡ ತಾಪತ್ರೆ ಆದದ್ದು ಏನು ಗೊತ್ತುಂಟ? ಏನು? ಅತಿಯಾದ ಗೌರವ ಇಟ್ಟು ಅವರು ಮಾಡಿದ್ದೆಲ್ಲ ಸರಿ ಅಂತ ನಾವು ಒಪ್ಕೊಂಡು ನಮ್ಮಷ್ಟಕ್ಕೆ ನಾವು ಹೋಗ್ತಿದ್ರೆ ಅವ್ರಿಗೆಂತ ಗೊತ್ತಿಲ್ಲ, ಮಂಗಗಳು ಅವ್ರಿಗೆಂತ ಗೊತ್ತಿಲ್ಲ, ಲೆಕ್ಕಕ್ಕೂ ಬಂದ್ಬಿಡ್ತಾರೆ. ನೀವು ಮತ್ತೆ ವಿಶ್ವಾಮಿತ್ರನನ್ನು ಮಾಡಬೇಡಿ, ಹೋದಲ್ಲೆಲ್ಲ ಇದೇ ಮುನಿ ಮಾಡಿದ್ದೀವಿ. ಯಾಕೆ ವಿಶ್ವಾಮಿತ್ರ ನೀವು ಮಾಡಿದ್ರ ಮೇಲಕ್ಕೆ ಮನೆಗೆ ಹಾಗಾಗಲೇ ಬೇಡ. ಅದಲ್ಲ ಮತ್ತಿಗೆ ಅವ್ರು ಬರ್ಬೋದು. ಅದಲ್ಲ, ನಂಗೆ ಇವನೊಂದು ಎಂತ ಮಾಡುದು ಅಂತ ವಿಚಾರ ಮಾಡ್ತಿದ್ದೆ. ಎಲ್ಲರೂ ಸಂತೋಷಗೊಂಡಿದ್ದಾರೆ. ಅಲ್ಲ, ಕಾರ್ಯಕ್ರಮ ಪಾಪ ಕಲಾವಿದರು ಇದ್ರೊಳಗೆ ಅಷ್ಟು ಮಾಡಿದ್ದೆ. ಆ ಕಲಾವಿದ್ರಿಗೊಂದು ಕೈ ಮುಗಿಬೇಕು. ಅದ್ಭುತವಾಗಿ ಮಾಡಿದ್ದಾರೆ ಎಂಬಲ್ಲಿಗೆ ನನಗೆ ಆ ಕಲಾವಿದ್ರು ಒಂದು ಕರೆ, ಅವರಿಗೆ ಯೋಗ್ಯ ಬಹುಮಾನವನ್ನು ಕೊಡಬೇಕು. ಕೊನೆಗೆ ಈ ಶಿವನ್ ಮಾಡಿದವರು ಅವರು ಮತ್ತೆ ಶಿವನು ಭಿಕ್ಷೆಗೆ ಬಂದ ಅಲ್ಲ ಸಿಪ್ಪಾಗ್ಲಿಕ್ಕೆ ಈಗ ನೀವು ಕಲಾವಿದ ನೀವು ಒಂದು ಭಯ ಹಚ್ಚಿಬಿಟ್ರು ನಮ್ದು ಕೊನೆವರೆಗೂ ಅದೇ ಅನ್ಸ್ಲಕ್ಕ ಬರೋದ್ರೊಳಗೆ ಸಿಬ್ಬವಾಗ್ಲಿ ಅದ್ಭುತ. ಬಹಳ ಸಂತೋಷ. ಇಷ್ಟ ಆಯ್ತಾ? ಪ್ರಸಂಗ ಇಷ್ಟ ಆಯ್ತು. ಮತ್ತೆ ದಯವಿಟ್ಟು ಎಲ್ಲೂ ಆಡಬೇಡಿ. ಯಾಕೆಂದ್ರೆ ನಮ್ಮಲ್ಲಿ ಬಂದ ಈ ಮೆರಗು, ಈ ಚಂದ ಅದು ಮತ್ತೊಂದು ಕಡೆ ಬರಬಾರ್ದು ಅನ್ನೋ ಕಾರಣ ಕೇಳುವುದು ಬಿಟ್ಟರು ನಾನು ಪ್ರಸಂಗ ಬೇರೆ ಮಾಡಿ ಇದೊಂದು ಎಲ್ಲೂ ಮಾಡಬೇಕಿಲ್ಲ. ಇದು ಅದ್ಭುತ. ನಿಮ್ಮ ಊರಿನೊಂದು ವಿಳಾಸ ಕೊಡಿ ದಯವಿಟ್ಟು. ಯಾಕೆಂದ್ರೆ ನೀವು ಮುನಿ ಬಂದ್ರು ಎಂದ ಪುತ್ರ 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 ಒಂದು ಆ ಶಬ್ದಕ್ಕೂ ಒತ್ತು ಕೊಟ್ಟದ್ದು ಚಂದ ಅಂತ ಹೇಳಿದ್ರೆ ಋಷಿ ಮುನಿಗಳ ಪಾತ್ರವೇ ಹಾಗೆ. ಅವ್ರು ಬಿಟ್ಟು ತಪಸ್ಸು ಕೂತ್ರು, ನಾಲ್ಗೆ ಹೊರಡು ಕಡಿಮೆ. ಎಷ್ಟೋ ವರ್ಷಕ್ಕೊಮ್ಮೆ ಮಾತಾಡೋದು ಅಪರೂಪಕ್ಕೆ ತಪಸ್ಸು ಮಾಡ್ತೇ ಇರುವುದಲ್ಲ, ತಪಸ್ಸು ತಪಸ್ಸು. ಹಾಗಾಗಿ ಆ ತಪಸ್ಸು ಮಾಡ್ತಾ ಇದ್ದದ್ದು ಅಂತರ್ಮುಖಿಯಾಗಿ ಧ್ಯಾನ ಮಾಡ್ತಾ ಇದ್ದದ್ರಿಂದ ಮಾತಾಡ್ಲಿಕ್ಕೆ ಹೋದಾಗ ಪಾಪ ಕಲಾವಿದರಿಗೆ ಶಬ್ದವೇ ಸಿಗುದಿಲ್ಲ. ಶುಭವಾಗಲಿ. ಅಲ್ಲ, ಆದ್ರೂ ಅದೇ ತಂಡಕ್ಕೆ ನೀವೊಂದು ಸೇರುದು ಒಳ್ಳೇದು ಅಲ್ಲ. ಹೇಳಿ ನೋಡ್ರಿ, ಅದು ಹೆಚ್ಚು ಕಡಿಮೆ ಆಗಿ ಆದ್ರೂ ಅಪರೂಪದ ಕಥೆ ಹಿಡ್ಕೊಂಡು ಬಂದು ಮಾಡಿದ್ರು ನೋಡಿ, ನಮಗೆ ಸಂತೋಷ. ಅದು ಹೌದು. ಮತ್ತೆ ಈಶ್ವರನಿಗೆ ಮತ್ತೆ ಈ ಜಾತಿಯವರು ಮತ್ತೆ ಎಲ್ಲೂ ಸಿಗ್ಲಿಕ್ಕಿಲ್ಲ. ಬಹಳ ಸಂತೋಷ. ಆರ್ತನ ಒಂದೇ ಅಂತಲ್ಲ, ಇದು ಸ್ಮಶಾನ ವಾಸಿ. ಈಶ್ವರ ಕಡೆ ದಿಕ್ಕಿನ ಒಡೆಯ. ಅಲ್ಲ, ನೀವು ಪಾಪ ಅಲ್ಲಿ ಮೇಲೆ ಮರಾಠಿ ಕೊಪ್ಪದಿಂದ ಇವತ್ತು ಬಂದ ಈ ಪ್ರಸಂಗದಲ್ಲಿ ಈಶ್ವರನ ಭಾವ ಇಲ್ವಾ? ಹೌದೌದು, ಅದ್ಭುತ. ಚಂದ್ರ ನಾವು ಒಂದು ಕಲಾವಿದ ಕಡಿಮೆ ಸುದ್ದಿ ಬಂತು ನನಗೆ, ಆದ್ರೂ ಬಂದಿದ್ರಲ್ಲ ಬಹಳ ಸಂತೋಷ. ಸಂತೋಷ. ಒಂದಂತೂ ಸತ್ಯ ಸ್ವಾಮಿ, ಹೌದು, ನಮಗೆ ನಮ್ಮದ್ದನ್ನು ಮಾತ್ರ ಹೇಳ್ತೇವೆ, ಅವ್ರ ಪರಿಸ್ಥಿತಿ ನಮ್ಗೆ ಅರ್ಥ ಆಗಿರುವುದಿಲ್ಲ. ಯಾಕೆಂದ್ರೆ ಇಷ್ಟೊತ್ತಿಗೆ ಬಂದು ನಿಮಗೆ ಹೇಗೆ ಬಂದಿದ್ದೀರಿ, ನಿಮ್ಮ ಕಷ್ಟ ಏನು, ಮನೆ ಕಡೆ ನಿಮ್ಮ ಸಮಸ್ಯೆ ಯಾವುದು, ನಿದ್ದೆ ಆಗಿದೆಯೋ ಇಲ್ಲವೋ ಯಾವುದು ನಾವು ಕೇಳುವುದಿಲ್ಲ. ನಿಮ್ಮ ತಲೆಯಲ್ಲಿ ಹಲವಾರು ಕೌಟುಂಬಿಕವಾದಂತಹ ಸಮಸ್ಯೆ ಇದ್ದಾಗ ಅದನ್ನು ನೀವು ಕಾಣಿಸ್ದೆ ಇಲ್ಲೊಂದು ಈಶ್ವರ ಅಂದ್ಕೂಡ ಈಶ್ವರ ಆಗ್ಬಿಡ್ತೀರಿ ನೀವು. ಪಾಪ ಅವ್ರಿಗೆ ಆಚೆ ಕಡೆಗೆ ಎಷ್ಟು ಜನ ಇದ್ರೆ ಈಚೆಗೆ ಬಂದ ಕ್ಷಣ ಮುನಿಯಾಗಿ ಎಲ್ಲ ಬಿಟ್ಟರು. ಅದಷ್ಟು ಸುಲಭ ಅಲ್ಲ ಅದು.
ನಿಮ್ದು ಅದ್ಭುತ ಅದು. ನನಗೊಂದು ಆಸೆ ಇದ್ದಿತ್ತು, ಏನು? ಅವರ ಬಾಯಿಂದಲೇ ಕೇಳಬೇಕು ಕಥೆ ಎನ್ನುವ ಹಾಗೆ. ಯಾರ ಬಾಯಿಲಿ? ಅವರ ಬಾಯಿಂದ. ಕಾಲಮಿತಿ ಆದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಕಲ್ಪನೆ ಇಲ್ಲ. ಆಗ ಎಷ್ಟೆಷ್ಟಕ್ಕೆ ಬೇಕಾಗಿ ಬೇಕು. ಸಂತೋಷ. ನಿಮಗೆ ನಮ್ಮ ಮಹಾಪ್ರಭುಗಳು ಹೇಳ್ತಾ ಇದ್ದಾರೆ, ಕಲಾವಿದರು ಅಂತ ಹೇಳಿದರೆ ಅಂತರಂಗದ ನೋವು ಏನೇ ಇದ್ದರೂ ನಮ್ಮನ್ನು ರಂಜಿಸುವಲ್ಲಿ, ಕಲೆಯನ್ನು ಮೆರೆಸುವಲ್ಲಿ ಅವರ ಪರಿಶ್ರಮ ದೊಡ್ಡದು. ಇನ್ನೊಬ್ಬರಿಗೆ ಸಂತೋಷ ಕೊಡುವವರು ಅವರಿಗೆ ಉಂಟ ಇಲ್ವ ಪ್ರಶ್ನೆ ಇಲ್ಲ. ಆದ್ರಿಂದ ಅವರನ್ನು ಗೌರವಿಸಬೇಕು ಅಂತ ನಂಗೊಂದು ಮಾತು ಹೇಳಿದ್ರು. ನಾನು ಹೇಳಿದ್ರಿಂದ ಆ ತೀರ್ಮಾನಕ್ಕೆ ಕೊನೆಗೆ ಅವ ಬಂದದ್ದು. ಇಲ್ಲ ಅಂತಾದ್ರೆ ನಾನು ನಿಮ್ದಷ್ಟೇ ಕೊಟ್ಟು ಕಳಿಸುವ ಅಂತಿದ್ದೆ ನಾನು ಯಥಾರ್ಥಕ್ಕೆ. ಆದ್ರೆ ಅವರು ಒಪ್ಪಲಿಲ್ಲ. ನಮ್ಮ ಮಹಾರಾಜರು ಹಾಗೆ ಒಪ್ಪಬಾರದು. ಯಾಕೆ ಗೊತ್ತಾ? ಯಾಕೆ? ಎಲ್ಲಿಂದಲೋ ಬಂದವರು, ಕಷ್ಟದಲ್ಲಿದ್ದವರು ತಮಗೆ ತಿಳಿದದ್ದನ್ನು ಪ್ರದರ್ಶಿಸಿದ್ದಾರೆ. ರಂಗದಲ್ಲಿ ಶ್ರೀಮಂತರೇ ಬಿಟ್ಟರೆ ಬೇಡ ಅದ. ಹೌದಾ? ಇನ್ನೂ ಒಂದು, ಮತ್ತೆ ಈಗ ನಿನ್ನ ಕಣ್ಣಿಗೆ ನಿನ್ನ ಬಾಯಿಗೆ ಬಿದ್ರು ಎಂಬಲ್ಲಿಗೆ ಅದು ಯಾವುದು ಸರಿಯಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಮ್ಮೆ ಅವರನ್ನು ತೆಗಳ್ತೀಯ, ಇನ್ನೊಮ್ಮೆ ಅವಳನ್ನು ಹೊಗಳ್ತೀಯ. ನಾನು ಒಂದೇ ಮುಖದಲ್ಲಿ ಮಾತಾಡಬಾರದು ಅಂತ ಎರಡೂ ಮುಖದಲ್ಲಿ ಮಾತಾಡ್ತೇನೆ ನಾನು. ಅಂದ್ರೆ ಈಚೆ ಕಡೆಗೆ ಅವರಿಗೂ ಬಿಸಿ ಮುಟ್ಟಬೇಕು. ದೊಡ್ಡ ತಾಪತ್ರೆ ಆದದ್ದು ಏನು ಗೊತ್ತುಂಟ? ಏನು? ಅತಿಯಾದ ಗೌರವ ಇಟ್ಟು ಅವರು ಮಾಡಿದ್ದೆಲ್ಲ ಸರಿ ಅಂತ ನಾವು ಒಪ್ಕೊಂಡು ನಮ್ಮಷ್ಟಕ್ಕೆ ನಾವು ಹೋಗ್ತಿದ್ರೆ ಅವ್ರಿಗೆಂತ ಗೊತ್ತಿಲ್ಲ, ಮಂಗಗಳು ಅವ್ರಿಗೆಂತ ಗೊತ್ತಿಲ್ಲ, ಲೆಕ್ಕಕ್ಕೂ ಬಂದ್ಬಿಡ್ತಾರೆ. ಅದಕ್ಕಿಂತಲೂ ಪ್ರೇಕ್ಷಕರು ಬುದ್ಧಿವಂತರು ಇದ್ರು. ನೀವು ತಿಳ್ಕೊಂಡಷ್ಟೇ ಅಲ್ಲ, ಹಾಗೆ ಕಥೆ ಜ್ಞಾನ ಈಚೆ ಕಡೆಯವರಿಗೂ ಉಂಟು, ಸಾಹಿತ್ಯದ ಬಗ್ಗೆ ಪ್ರಜ್ಞೆ ಉಂಟು. ನೀವು ಕುಣಿದದ್ದೇ ಕುಣಿತಲ್ಲ ಹೇಳುವುದು ಅವರಿಗೂ ಗೊತ್ತುಂಟು ಅಂದಾಗ ಆ ಕಲಾವಿದ ಜಾಗ್ರತೆ ಮಾಡ್ತಾ ನೋಡ್ಕೊಂಡು ಅದ್ಭುತ ಮತ್ತೊಮ್ಮೆ ಬರುವಂತ ಹೊತ್ತಿನಲ್ಲಿ ತಯಾರಾಗಿ ಬರ್ಬೇಕು. ಒಂದು ಈ ಕ್ಷೇತ್ರದ ಬೆಳವಣಿಗೆ ಅಂದ್ರೆ ಹಾಗೆ ಒಂದು ನೋಡ್ದವ್ ಎಂತದ್ದು ಹೇಳ್ದೆ ಪಾಪ ಕೊಟ್ಕೊಂಡು ಹೋಗ್ತಿದ್ರೆ ಅವರು ಮಾಡ್ಕೊಂಡು ಹೋಗ್ತಿದ್ರು. ಅದು ಆಗಬಾರ್ದು. ಸ್ವಲ್ಪ ಆಗುತ್ತಾಗ ಬದಲಾವಣೆ ಆಗುತ್ತೆ. ಈಚೆ ಗೌರವಿಸಿದೆ ಎರಡು ಮಾಡಿದೆ ನಾನು. ಅದಕ್ಕೆ ಹೇಳು, ಬೇಕೇ ಬೇಕು ಅಂತ. ಅದು ಅದ್ಭುತವಾಗಿ ಮಾಡಿದ್ದೀರಿ. ಅದು ಮಾತ್ರ ನಾನು ಅದು ನೂರಕ್ಕೂ ನೂರು ನಮ್ಮ ಮಹಾರಾಜರಿಗೆ ಸಂತೋಷ ಆದ್ಮೇಲೆ ಮುಗಿತು. ಒಂದು ನೀನಾದ್ರೂ ಹೇಳು ಪುಣ್ಯ. ಅಲ್ಲ, ನಾವು ಉತ್ಸಾಹ ನಿಮ್ಗೆ ಪೂರಕವಾಗಿ ಮಾತಾಡಿದ್ವಿ. ಒಳ್ಳೆ ರೀತಿಯ ಅದ್ಭುತ ಅಭಿನಯ ಮಾಡಿದ್ದಾರೆ. ನೀವು ಮತ್ತೆ ವಿಶ್ವಾಮಿತ್ರನನ್ನು ಮಾಡಬೇಡಿ, ಹೋದಲ್ಲೆಲ್ಲ ಇದೇ ಮುನಿ ಮಾಡಿದ್ದೀವಿ. ಯಾಕೆ ವಿಶ್ವಾಮಿತ್ರನ ನೀವು ಮಾಡಿದ್ರ ಮೇಲಕ್ಕೆ ಮನೆಗೆ ಹಾಗಾಗಲೇ ಬೇಡ. ಎಲ್ಲಿಂದಲೂ ನಮ್ಮೂರಿಗೆ ಬಂದಿದ್ದಾರೆ, ಅವರನ್ನು ಸ್ವಲ್ಪ ನಮ್ಮನ್ನೆಲ್ಲ ಸಂತೋಷಗೊಳಿಸಿದ್ದಾರೆ. ಆದ್ರಿಂದ ಅದು ಸಂತೋಷ ಅಂದ್ರೆ ಇವತ್ತು ಇದೇ ಸಂತೋಷ. ಆದ್ರಿಂದ ಅವರಿಗೆ ಯೋಗ್ಯ ರೀತಿಯಲ್ಲಿ ಬಹುಮಾನವನ್ನು ಕೊಟ್ಟುಕೊಳ್ಳಬೇಕು. ಏನ್ ಕೊಡ್ಬೇಕು ನೋಡಿಯ? ಏನು ನಿನಗೆ ಏನು ಮನಸ್ಸು ಬಂತು ಅಲ್ಲ, ಒಂದು ಪುಣ್ಯಾತ್ಮ ಕಲಾವಿದರು ನಿನಗೆ ಏನು ಮನಸ್ಸು ಬಂತು ಕೊಡುವಂತ ಏನು ಕೊಡದಿದ್ರು ಇದ್ದೇನೆ. ಯಾಕಂದ್ರೆ ನಿನಗೆ ಅವ್ರು ಮಾಡಿ ಮನಸ್ಸೇ ಬರಲಿಲ್ಲ, ಸಮಾಧಾನ ಆಗಲಿಲ್ಲ. ಆದ್ರಿಂದ ಅವರಿಗೆ ಗೌರವ ಪೂರಕವಾಗಿ ನೆನಪಿನ ಕಾಣಿಕೆ ಒಂದು ಶಾಲು ರೇಷ್ಮೆದೆ ಕೊಡಪ್ಪ. ಸಣ್ಣ ಕಲಾವಿದರು ಕೊಡಬೇಕು. ಹೌದೌದು, ದೊಡ್ಡ ದೊಡ್ಡ ಯಾಕೆಂದ್ರೆ ಅವನು ತಿಳ್ಕೋಬೇಕು ಜೀವನದಲ್ಲಿ. ದೊಡ್ಡದಾದ್ರೆ ನಂಗೆ ಸಿಗುದಿಲ್ಲ, ನಾ ಹಿಂಗೆ ಇರುವ ಅಂತ. ದೊಡ್ಡ ದೊಡ್ಡ ಕಲಾವಿದರಿಗೆ ಎಲ್ಲರೂ ಗೌರವಿಸ್ತಾರೆ. ಸಣ್ಣ ಪುಟ್ಟ ಕಲಾವಿದರು ಗೌರವಿಸ. ಆದ್ದರಿಂದ ಈ ಗೌರವ ಕೊಡುವುದು ಅಂತಾದ್ರ ಪರ್ಯಾಯವಾಗಿ ಅವನನ್ನು ಎಚ್ಚರಿಸುದು. ಅಂದ್ರೆ ನಿನ್ನ ಹೊಣೆಗಾರಿಕೆ ಹೀಗುಂಟು, ನಿನ್ನ ಈ ಪರಿಸ್ಥಿತಿಯಲ್ಲೇ ಗೌರವಿಸಿದ್ದಾರೆ, ಮೇಲಕ್ಕೂ ಹೋದ್ರೆ ಎಷ್ಟು ಆ ಆಸೆ ಅವರಲ್ಲಿ ಹುಟ್ಟಿಬೇಕು. ಆ ರೀತಿ ಕೊಡ್ತೇವೆ. ಹೌದಾ? ಇದು ಗೌರವ ಧನ ಅದಕ್ಕೆ ಕೊಡಬಹುದು. ಸಂಬಳ ಬಿಟ್ಟು ಕೊಡ್ತೇನೆ. ಆದ್ರೆ ಕೊಡುವಂತ ಹೊತ್ತಲ್ಲಿ ಒಂದು ಮಾತಾಡ್ಬೇಕು. ಇಲ್ಲ ನಾವು ಕೊಡ್ಬೇಕಾದ್ರೆ ಮಾತಾಡ್ರೆ ಅವ್ರು ಬಿಟ್ಟೋದ್ರು ಇಲ್ಲಿ ಮಾತಾಡೋದೇ ಬಂತು, ಅಲ್ಲಿ ಮಾತಾಡೋದು. ಕೊಡುವಂತ ಹೊತ್ತಿನಲ್ಲಿಯೂ ಮಗನೇ ಆಗ್ತಾ ನಮಗೆ ಯಾವುದೂ ಬೇಡ, ಅದು ಬೇಡ, ದಾರಿಯನ್ನು ತೋರಿಸುವಂತ ಪರಿಸ್ಥಿತಿ ಅವ್ರಿಗಾಗ್ಬಾರ್ದು. ಅಷ್ಟೇ ಅಲ್ಲ, ಅವರಿಗೆ ಆಚೆ ಕಡೆ ಊಟೋಪಚಾರದ ವ್ಯವಸ್ಥೆ ಹಾಗೆ ಉಂಟು. ಅವ್ರ ಜೊತೆಲಿ ನಮ್ಮದು ಆಗ್ಬೇಕು. ವ್ಯವಸ್ಥೆ ಮಾಡ್ತೇವೆ ಎಲ್ಲರಿಗೂ. ಬನ್ನಿ.